ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಆಸಿಫ್ ಸೇಠ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂವಾದ ಮಾಡಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಸಿಗುವುದು, 2028ರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಹಾಕಿಕೊಂಡ ಪ್ಲಾನ್ಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಆಸಿಫ್ ಸೇಠ್ ಅವರು ಸಿಕ್ಕಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮತ್ತೆ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತುತ ಒಂದ್ ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸರ್ ನಮಸ್ತೆ. ಹೇಳಿ ಸರ್, ವಿಶೇಷವಾಗಿ ತಾವು 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ ಶಾಸಕರಾಗಿ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ. ಏನಾದ್ರು ನಿಮ್ಮ ಸಂತೃಪ್ತಿ ಇದೆಯಾ ಸರ್? 3 ವರ್ಷಗಳ ಕಾಲ ಶಾಸಕರ ಕೆಲಸ ಮಾಡಿದ್ದೀರಾ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ. 3 ವರ್ಷದಿಂದ ನಮ್ಮ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ನಡ್ತಾ ಇದ್ದೇವೆ. PWD ರೋಡ್ಸ್ ಇರಲಿ, ಶಾಲೆ ಇರಲಿ, ನಿಮ್ಸ್ ಹಾಸ್ಪಿಟಲ್ ಇರಲಿ, ಎಲ್ಲ ಕಡೆ ಒಳ್ಳೆ ರೀತಿಯ ಕೆಲಸ ನಡ್ತಾ ಇದೆ. ನಮ್ಮ ಜಿಲ್ಲಾ ಸಚಿವರು ಸತೀಶನ್ ಅವರು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಫಂಡ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಅವರು ಒಳ್ಳೆದಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಇವತ್ತು ಮೀಟಿಂಗ್ ನೀರ್ ಬಗ್ಗೆ ಇತ್ತು. ಈಗ ಮಳೆ ಆಗ್ತಾ ಇದೆ. ಆಗ ಹಿಡ್ಕಲ್ದು ಆಗ್ಲಿ, ರಾಗಸ್ಕೋಪ್ದು ಆಗ್ಲಿ, ಎಲ್ಲ ಲೆವೆಲ್ಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಿಂಗೆ ಒಂದ್ 5 ದಿವಸ ಕಂಟಿನ್ಯೂಸ್ ಮಳೆ ಬಂತಂದ್ರೆ ನಮ್ ಡ್ಯಾಮ್ಸ್ ಫುಲ್ ಆಗ್ತವೆ. ಈಗ ಇನ್ನೊಂದು ಸರ್, ವಿಶೇಷವಾಗಿ ಆಸಿಫ್ ಸೇಠ್ ಅಂದ್ರೆ ತುಂಬಾ ಮೃದು ಸ್ವಭಾವದ ವ್ಯಕ್ತಿ. ಸಾಕಷ್ಟು ಅಪರವಾದ ಅಭಿಮಾನಿಗಳನ್ನ ತಮ್ಮ ಅವಧಿಯಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಅವ್ರ ವ್ಯಕ್ತಿತ್ವ, ಅವ್ರ ಕೆಲಸಗಳಿಂದ ಅವ್ರ ಅಭಿಮಾನಿಗಳು ಒಂದು ಒತ್ತಾಯ ಇದೆ, ಆಸಿಫ್ ಸೇಠ್ ಅವರು ಒಂದ್ ರೀತಿ ಮಂತ್ರಿ ಆಗ್ಬೇಕು ಈ ಬಾರಿ ಸಂಪುಟ ವಿಸ್ತರಣೆ ಆದ್ರೆ ಅಂತ ಹೇಳ್ಬಿಟ್ಟು. ವಿಶೇಷವಾಗಿ ನೀವೇನ ನಿರೀಕ್ಷೆ ಮಾಡ್ತೀರಾ? ನಾನು ಯಾರಿಗೂ ಕೇಳಲಿಕ್ಕೆ ಹೋಗ್ಲಿಲ್ಲ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ. ಹೈಕಮಾಂಡ್ ಏನ್ ಮಾಡ್ತಾರೋ ನಾ ಅವ್ರ ಮೇಲೆ ಬಿಟ್ಟಿದ್ದು. ಕೊಟ್ಟಿಲ್ಲ ಒಳ್ಳೆ, ಕೊಡ್ಲಿಲ್ಲ ಅಂದ್ರೆ ಒಳ್ಳೆ, ನಾವು ಕೆಲಸ ನಾವು ಮಾಡ್ತಾ ಇರ್ತೀವಿ. ಬೆಳಗಾವಿಲಿ ಎಲ್ಲಾ ಶಾಸಕರು ಒಂದ್ ಕಡೆ ಇದ್ದಾರೆ. 3 ಜನ ಶಾಸಕರು ತುಂಬಾ ಕುಚುಕು ದೋಸ್ತಿಗಳು. ಒಬ್ರು ಆಸಿಫ್ ಸೇಠ್, ಮತ್ತೊಬ್ರು ಬಾಬಾ ಸಾಹೇಬ್ ಪಾಟೀಲ್, ಮತ್ತೊಬ್ರು ವಿಶ್ವಾಸ್ ವೈದ್ಯ. ಏನ್ ಸರ್ ತ್ರಿಮೂರ್ತಿಗಳು ಸದಾ ಈ 3 ಜನ ಜೊತೆಗೆ ಇರ್ತೀರಾ? ಏನ್ ಸರ್ ಪ್ಲಾನ್? ನಮ್ ಬೆಳಗಾಂ ಜಿಲ್ಲೆದ ಏನೋ ಪ್ರಾಬ್ಲಮ್ ಇತ್ತಂದ್ರೆ ಬಾಬಾ ಸಾಹೇಬ್ ಮತ್ತು ವಿಶ್ವಾಸ್ ಕ್ಲೋಸ್ ಸ್ನೇಹಿತರು ನಮ್ದು. ಯಾವಾಗ ಕೂಡ ಇರ್ತೀವಿ. ಮತ್ ಯಾವಾಗ ಬಾಬಾ ಸಾಹೇಬ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲೇ, ಎಲ್ಲಾ ಮಂದಿಗೆ ಅವರು ತಗೊಂಡ್ ಹೋಗ್ತಾ ಇದ್ದಾರೆ. ಹಂಗ ವಿಶ್ವಾಸ ಅವರು. ನಾವು 3 ಕೂಡ ನಮ್ದೇನು ಸಮಸ್ಯೆ ಆಯ್ತಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಾವು 3 ಮಂದಿ ಕೂಡ ನಾವು ಹೋಗಿ ಕೆಲಸ ಮಾಡ್ತೀವಿ. ಈಗ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರ ಒಂದ್ ರೀತಿ ಅನುಭವ ಮತ್ತೆ ಹಿರಿತನಕ್ಕೆ ಮೊನ್ನೆ ತಾನೇ ಎಲ್ಲ ಒಂದ್ ಕಡೆ KPCC ಅಧ್ಯಕ್ಷ ಸ್ಥಾನನೂ ಸಹ ಇದಾಯ್ತು. ವಿಶೇಷವಾಗಿ ಮುಂಬರ್ತಕ್ಕಂಥ ತಿಂಗಳು ಮೊದಲೇ CM ಕ್ಯಾಂಡಿಡೇಟ್ ಅಂತ ಒಂದ್ ಸ್ವಲ್ಪ ತಾವು ಸಹ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಎಲ್ಲ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ನ ಹೆಚ್ಚಿನ ಅವಕಾಶ ಸಿಗ್ಬೇಕಾ ಸರ್ ಹೈಕಮಾಂಡ್? ಸತೀಶ್ ಜಾರಕಿಹೊಳಿ ಅವರು, ಸತೀಶಣ್ಣ ಅವರು ನಮ್ ರಾಜ್ಯದ್ದು ನೇತ. ಬರೀ ನಮ್ ಜಿಲ್ಲೆದು, ಬರೀ ಉತ್ತರ ಕರ್ನಾಟಕ ಇಲ್ಲ, ರಾಜ್ಯದ ನೇತ. ಮತ್ ನಮ್ದು ಲೀಡರ್ ಅವರು. ಮತ್ ಮುಂದೆ ಬರೋ ದಿನದಲ್ಲೇ, ಬರೋ ವರ್ಷದಲ್ಲೇ ಅವ್ರಿಗಿನ್ನ ಅವಕಾಶ ಸಿಗ್ತದೆ ಸರ್. ಈಗ ಇನ್ನೊಂದು, ಪ್ರಥಮವಾಗಿ ಸಾಕಷ್ಟು ಜನ ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಪ್ರಥಮ ಪ್ರಶಸ್ತಿದಲ್ಲಿ ಪ್ರಥಮವಾಗಿ ವಿಶೇಷವಾಗಿ 5 ಜನಕ್ಕೇನೋ ಸಿಗ್ತೈತಂತೆ. ಇಂತಹ ಸಂದರ್ಭದಲ್ಲಿ ಏನ್ ಸರ್ ಯಾರು ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು? ನಾವು ಎಲ್ಲ 60 ಮಂದಿ ಕೂಡ ಹೇಳಿದ್ದೇವೆ ಹೈಕಮಾಂಡ್ಗೆ. ನಮ್ ಫಸ್ಟ್ ಟೈಮರ್ಸ್ ಯಾರಾದಾರು ಒಂದ್ 5 ಮಂದಿಗೆ ತಾವು ಕೊಡಿ. ಯಾರಿಗೆ ಕೊಡಿ? ನಿಮ್ಮ ಕ್ಷೇತ್ರದಲ್ಲಿ ಒಂದು ಆಲ್ರೆಡಿ ಇದಾಗ್ತಾ ಇದೆ ಕುಸ್ತಿಗೆ. 2028 ಕುಸ್ತಿಗೆ ಆಲ್ರೆಡಿ ನಿಮ್ಮ ವಿರೋಧ ಪಕ್ಷ ಬಹಿರಂಗವಾಗಿ ಬಿಜೆಪಿ ಅಂತ ಇದ್ದಿದೆ. ಸಾಕಷ್ಟು ಒಂದ್ ಕಡೆ ಬಿಜೆಪಿ ಪಕ್ಷ ಸಾಕಷ್ಟು ತಳಮಟ್ಟದಿಂದ ಸಂಘಟನೆ ಮಾಡ್ತಾ ಇದೆ. ಬಿಜೆಪಿ ಬೆಳಗಾವಿ ಉತ್ತರ ಕ್ಷೇತ್ರ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು. ಇಂತಹ ಸಂದರ್ಭದಲ್ಲಿ ತಾವು ಏನೋ ಅಲರ್ಟ್ ಆಗಿದ್ದೀರಾ? ನೆಕ್ಸ್ಟ್ ನಾ ಎಲೆಕ್ಟ್ ಆಯ್ತ ಮೇಲೆ ಫಸ್ಟ್ ಇದರಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ. ಬೇರೆ ಯಾರೇ ಮಾಡ್ತಾರೋ ಏನ್ ಮಾಡೋದಿಲ್ಲ, ನಾನು ನೋಡುದಿಲ್ಲ. ನಮ್ ಕೆಲಸ ನಾವು ಮಾಡ್ತಾ ಇದ್ದೇನೆ. ಅಂತಿಮ್ಗೆ ವೋಟರ್ಸ್ಗೆ ಜನ ಅವ್ರದ್ದು ಆಶೀರ್ವಾದ ಬೇಕು ಎಲೆಕ್ಟ್ ಆಗ್ಲಿ. ಅವ್ರದ್ದು ಆಶೀರ್ವಾದ ಇರ್ತದೆ, ನಾವು ಎಲೆಕ್ಟ್ ಆಗ್ಬೇಕು. ಹೆಬ್ಬಾಳ್ಕರ್, ಕೊನೆ ಪ್ರಶ್ನೆ ಸರ್. ಹೆಬ್ಬಾಳ್ಕರ್ ಅವ್ರಿಗೆ ವಿಶೇಷವಾಗಿ ಮಹಿಳಾ ಒಬ್ರು ಇದಿಲ್ಲ ಸರ್ ಸಚಿವರು. ಹೆಬ್ಬಾಳ್ಕರ್ ಅವ್ರಿಗೆ ಒಂದ್ ಕಡೆ ಮತ್ತೊಮ್ಮೆ ಒಂದ್ ರೀತಿ ಸಚಿವ ಸ್ಥಾನ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ?
ಅವರು ಒಂದು ಒಳ್ಳೆ ವರ್ಕರ್. ನಾನು ಅವರ ಕೊಡೆ ಅಧ್ಯಕ್ಷ ಇದ್ರು, ಜಿಲ್ಲಾ ಅಧ್ಯಕ್ಷ. ಅವರು ಗ್ರಾಮೀಣ ಇದ್ರು, ನಾ ಸಿಟಿಗೆ ಇದ್ದೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಿನಿಸ್ಟ್ರಿದಲ್ಲೇ ಅವ್ರು ಮತ್ತೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಿಕ್ತಂದ್ರೆ ಬಹಳ ಒಳ್ಳೆ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟಾರೆ ಸಿಕ್ಕರೆ ಗೊತ್ತಾಯ್ತಲ್ಲ ಮೊನ್ನೆ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಮಾನ್ಯ ಆಸಿಫ್ ಶೇಟ್ ಅವರ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.